ಈ ಬಡವರನ್ನು ರಕ್ಷಿಸು ತಂದೆ, ರಕ್ಷಿಸು. ನನ್ನನ್ನ ಕೂಲಿ ಮಾಡುತ್ತಿದ್ದಾನೆ, ಆದರೆ ಅವನು ಎಮ್ಮೆ ಮುಗಿಸಿ 6 ತಿಂಗಳಾಯಿತು. ನನ್ನಣ್ಣನಿಗೆ ಯಾವ ನೌಕರಿ ಕೂಡ ಇಲ್ಲ. ದೇವರೇ, ಆದಷ್ಟು ಬೇಗ ನನ್ನಣ್ಣನಿಗೆ ಒಂದು ನೌಕರಿ ಕೊಟ್ಟು ಈ ನಮ್ಮ ಬಡತನವನ್ನು ಕಾಪಾಡು ತಂದೆ, ಕಾಪಾಡು ತಂದೆ. ನನ್ನ ತಾಯಿ ತೀರಿಕೊಂಡು 10 ವರ್ಷ ಗತಿಸಿದವು. ಆದರೆ ನಮ್ಮ ತಂದೆ ನಮ್ಮನ್ನು ಕೈ ಬಿಡದೆ ಇಲ್ಲಿವರೆಗೂ ಜೋಪಾನ ಮಾಡುತ್ತಾ ಬಂದಿದ್ದಾನೆ. ಆದ್ರೆ ನಮ್ಮ ಕಷ್ಟ ಎಷ್ಟಿದ್ರೂ ಆ ನನ್ನ ತಂದೆ ನಮ್ಮ ಕೈ ಹಿಡಿದು ನಡೆಸುತ್ತಿದ್ದಾನೆ. ಆದ್ರೆ ಒಂದು ಹೂ ಬಾಡಿ ಹೋಗುತ್ತಿದೆ ಅಂದ ಮೇಲೆ ಅದಕ್ಕೆ ನೀರು ಕೊಟ್ಟು ಪೋಷಿಸಲಾರೆಯ ತಂದೆ? ಇಲ್ಲ ತಂದೆ, ನಮ್ಮ ಬಡತನ ಎಷ್ಟಿದ್ದರೂ ನಮ್ಮ ತಂದೆಯವರೇ ನೋಡಿಕೊಳ್ಳುತ್ತಿದ್ದಾರೆ. ಆದಷ್ಟು ಬೇಗ ನನಗೆ ಒಂದು ನೌಕರಿ ಕೊಟ್ಟು ಈ ನಮ್ಮ ಬಡತನವನ್ನು ಕರುಣಿಸು, ಕಾಪಾಡು ತಂದೆ ಅಂತ ನಿನಗೆ ಕೈ ಮುಗಿದು ಬೇಡಿಕೊಳ್ಳು. ಮಗು ಪ್ರೇಮ, ಆ ದೇವ ಮಾಳಿಂಗರಾಯನಿಗೆ ಏನೆಂದು ಬೇಡಿಕೊಂಡಿದೆ ನೋಡಪ್ಪ. ನಮ್ಮಂತ ಬಡವರ ಕೂಗು ಅವನಿಗೆ ಕೇಳಿಸುವುದಿಲ್ಲವಪ್ಪ. ಅವನಿಗೆ ಶ್ರೀಮಂತರು ಪುಷ್ಪಹಾರ ತರುವರು. ಅವನು ಶ್ರೀಮಂತರ ಮನೆಯಲ್ಲಿ ಸ್ವತ್ತಾಗಿರುವನಮ್ಮ, ಸ್ವತ್ತಾಗಿರುವನು. ನೋಡು ಮಗು, ನಾವು ಬಡವರಮ್ಮ, ಬಡವರು. ನಮ್ಮಿಂದ ಅವನಿಗೇನು ಸಿಗುವುದಿಲ್ಲ. ನಾವು ನೀಡುವುದು ಅವನಿಗೆ ಬರೀ ಕಣ್ಣೀರು ಮಾತ್ರ ಮಗನೇ, ಕಣ್ಣೀರು. ಅಪ್ಪ, ಹಾಗೆಲ್ಲ ಮಾತನಾಡಬಾರದಪ್ಪ. ಅಪ್ಪ, ಈ ತಂದೆಗೆ ಅಷ್ಟು ಕೀಳಾಗಿ ಮಾತನಾಡಬಾರದಪ್ಪ. ನೀನು ಮಾತನಾಡಬಾರದು. ಒಂದಿಲ್ಲ ಒಂದು ದಿನ ನಮ್ಮನ್ನು ಕಣ್ತರದ ನೋಡುತ್ತಾನೆ ಈ ಮಾಳಿಂಗರಾಯ. ಬಾರಪ್ಪ, ಈ ಮಾಳಿಂಗರಾಯನ ಪ್ರಸಾದವನ್ನು ತೆಗೆದುಕೊಳ್ಳಬಾರಪ್ಪ. ಹಾಗಲಿ ಅಮ್ಮ, ನಿನ್ನ ಮಾತಿನಂತೆ ನಾನು ಪ್ರಸಾದವನ್ನು ತೆಗೆದುಕೊಳ್ಳೋದಮ್ಮ. ಪ್ರೇಮ, ನೀನು ಪ್ರಾಯಕ್ಕೆ ಬಂದ ಮಗಳಮ್ಮ, ಪ್ರಾಯಕ್ಕೆ ಬಂದ ಮಗಳು. ನಿನಗೆ ಎಲ್ಲಿಯಾದರೂ ಒಂದು ವರ ನೋಡಿ ಮದುವೆ ಮಾಡಿ ಕೊಡಬೇಕೆಂದರೆ ನನ್ನ ಕೈಯಲ್ಲಿ ಕಾಸು ಇಲ್ಲವಮ್ಮ, ಕಾಸಿಲ್ಲ. ನೋಡಮ್ಮ, ನಿನ್ನ ಮದುವೆ ಹೇಗೆ ಮಾಡಬೇಕೆಂಬುದು ನನಗೊಂದು ತಿಳಿಯದಂತಾಗಿದೆ ಮಗಳೇ. ಅಪ್ಪ, ನನ್ನ ಮದುವೆ ವಿಚಾರ ಮಾಡಬೇಡಪ್ಪ, ಮಾಡಬೇಡ. ಮೊದಲು ಅಣ್ಣನಿಗೆ ನೌಕರಿ ಆಗಲಿ, ಆ ನಂತರ ಅಣ್ಣನ ಮದುವೆ ಮಾಡಿ ಮುಗಿಸು. ಈ ಮನೆಗೆ ಅತ್ತಿಗೆ ಬಂದ ಮೇಲೆ ನನ್ನ ಮದುವೆ ಮಾಡಿ ಮುಗಿಸು. ಈ ಸದ್ಯಕ್ಕೆ ಮಾತ್ರ ನನ್ನ ಮದುವೆ ಗೋಜಿಗೆ ಹೋಗಬೇಡಿ ಅಪ್ಪಾಜಿ, ಹೋಗಬೇಡಿ. ನಿಮ್ಮ ಕೈ ಮುಗಿದು ನಾನು ಬೇಡಿಕೊಳ್ಳುವೆ. ನಿನ್ನ ಅಣ್ಣನಿಗೆ ನೌಕರಿ ಸಿಗದಿದ್ದರೂ ನಾವು ಎಲ್ಲಿಯಾದರೂ ಕೂಲಿ ಮಾಡಿ ಬದುಕ್ತೇವೆ. ನಿನ್ನ ಮದುವೆ ಮಗಲಾಗಬೇಕು ಮಗಳೇ, ಮಗಲಾಗಬೇಕು. ನೋಡಪ್ಪ, ಹರಿಯದ ಮಗಳನ್ನು ಮನೆಯಲ್ಲಿಟ್ಟುಕೊಂಡು ಇವನೆಂತ ಮುರುಕನೆಂದು ಜನರ ಆಡುವ ಮಾತು ಕೇಳಿ ನನ್ನ ಹೊಟ್ಟೆಯಲ್ಲಿ ಕಿಚ್ಚ ಸುರಿಯುವುದಕ್ಕೆ ಸಂಕಟವಾಗುತ್ತದೆ. ಈಗ ನಾನು ಏನು ಮಾಡಲಿ ಮಗಳೇ, ಏನು ಅಪ್ಪ, ಜನರಾಡುವ ಮಾತಿಗೆ ನಾವು ಕಿವಿಗೊಟ್ರೆ ನಮ್ಮ ಸಂಸಾರ ಹಾಳಾಗಿ ಹೋಗುತ್ತದೆ. ಜನರಾಡುವ ಮಾತಿಗೆ ನಾವು ಕಿವಿಗೊಡಬಾರದಪ್ಪ, ಕಿವಿಗೊಡಬಾರದು. ಯಾಕಪ್ಪ ಇಷ್ಟು ಬೇಗ ನಾನು ನಿಮಗೆ ಬೇಸರವಾದನೆ? ಹೇಳಪ್ಪಾಜಿ, ಹೇಳು. ಅಪ್ಪ, ಚಿಕ್ಕಂದಿನಿಂದ ಈ ನಿಮ್ಮ ಮಡಿಲಲ್ಲಿ ಬೆಳೆದ ನಾನು ಮದುವೆ ಮಾಡಿಕೊಂಡು ನಿಮ್ಮನ್ನು ಬಿಟ್ಟು ನಾನು ಹೀಗೆ ಹೋಗ್ಲಿ ಅಪ್ಪಾಜಿ, ನಾನು ಹೀಗೆ ಹೋಗ್ಲಿ? ನೋಡಪ್ಪ, ನೀನು ಒಂದು ದಿನ ಮದುವೆ ಮಾಡಿಕೊಂಡು ಹೋಗಲೇಬೇಕಮ್ಮ. ನೋಡಮ್ಮ ಮಗು ಪ್ರೇಮ,
ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವುದು ಈ ಹೆಣ್ಣಿನ ಧರ್ಮವಮ್ಮ, ಹೆಣ್ಣಿನ ಧರ್ಮ. ನೋಡಮ್ಮ, ಒಂದು ದಿನ ನೀನು ಈ ತಂದೆ ತಾಯಿಯನ್ನು ಬಿಟ್ಟು ಗಂಡನ ಮನೆಗೆ ಹೋಗಬೇಕು ಮಗಳೇ, ಗಂಡನ ಮನೆಗೆ ನೋಡಮ್ಮ. ಮದುವೆ ಆಗಲಾರದ ಹೆಣ್ಣು ಮಕ್ಕಳು ಬೈಲಿ ಇಲ್ಲದ ಊರ ಮುಂದಿನ ತೋಟವಿದ್ದಂತೆ ಮಗಳೇ, ತೋಟವಿದ್ದಂತೆ. ಆ ತೋಟಕ್ಕೆ ಬೈಲಿ ಇಲ್ಲದ ನೋಡಿ ದನಗಳು ಮೇಯ್ದು ಹೋಗುತ್ತವೆ ಅಮ್ಮ, ಮೇಯ್ದು ಹೋಗುತ್ತವೆ. ಅದರಂತೆ ಹೆಣ್ಣು ಮಕ್ಕಳ ಕೊರಳಲ್ಲಿ ತಾಳಿ ಇಲ್ಲದನ್ನ ನೋಡಿ ಕಂಡ ಕಂಡ ಜನರು ಕಳ್ಳ ಹಾಕುವರಮ್ಮ. ಅದಕ್ಕಾಗಿ ನಿನ್ನ ಮದುವೆ ಮಾಡಲೇಬೇಕಮ್ಮ ಮಗು, ನಿನ್ನ ಮದುವೆ ಬೇಗ ಮಾಡಬೇಕಮ್ಮ. ನಿನ್ನ ಗಂಡನ ಮನೆಯಲ್ಲಿ ಮುತ್ತೈದೆಯಾಗಿ ಬಾಳುವುದನ್ನು ಈ ನಿನ್ನ ತಂದೆ ಕಣ್ಣ ತುಂಬಾ ಸಂತೋಷ ಪಡಬೇಕಾಗಿದೆಯಮ್ಮ. ನಿನ್ನ ಗಂಡನ ಮನೆಯಲ್ಲಿ ಮುತ್ತೈದೆಯಾಗಿ ಅಪ್ಪ, ತಂಗಿಗೆ ಏನೋ ಹಠ ಹಿಡಿಬೇಡ ಅಂತ ಹೇಳ್ತಾ ಇದೆಯಲ್ಲ ಅಪ್ಪ. ತಂಗಿ ಏನು ಅಂತ ಹಠ ಹಿಡಿದಳಪ್ಪ ಈ ನನ್ನ ಮುದ್ದು ತಂಗಿ? ನೋಡು ಮಗು, ಈ ನಿನ್ನ ತಂಗಿಗೆ